ಇವತ್ತಿನ ಒಂದು ವಿಡಿಯೋದಲ್ಲಿ ನೀಟ್ ಎಷ್ಟು ವರ್ಷಗಳಿಂದ ನಡೀತಾ ಇದೆಯೋ ಅಷ್ಟು ವರ್ಷದ ಒಂದು ಡಾಟಾವನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೇನೆ. ಎಷ್ಟು ಮಾರ್ಕ್ಸನ್ನು ತೆಗೆದುಕೊಂಡ್ರೆ ಎಷ್ಟು ರ್ಯಾಂಕ್ ಬರ್ತಾ ಇತ್ತು ಅಂದರೆ 2018ರಿಂದ ಹಿಡಿದುಕೊಂಡು 2025ರವರೆಗೆ ಎಲ್ಲ ವರ್ಷಗಳ ಒಂದು ರ್ಯಾಂಕ್ ವರ್ಸಸ್ ಮಾರ್ಕ್ಸನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೇನೆ. ಈ ಒಂದು ರ್ಯಾಂಕ್ ವರ್ಸಸ್ ಮಾರ್ಕ್ಸ್ ಈ ವರ್ಷದ ರ್ಯಾಂಕ್ ವರ್ಸಸ್ ಮಾರ್ಕ್ಸ್ಗೆ ಎಷ್ಟು ಮ್ಯಾಚ್ ಆಗಲಿದೆ ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ಪೂರ್ತಿಯಾಗಿ ಡಿಸ್ಕಸ್ ಮಾಡೋಣ. 2027ಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದೀರಾ? ಯಾವ ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ನೀವು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಲಾಂಗ್ ಟರ್ಮ್ ನಿಮಗಾಗಿ ನಾನು ಸಜೆಸ್ಟ್ ಮಾಡ್ತಾ ಇರುವಂತ ಕಾಲೇಜು ಇನ್ಸ್ಪೈರ್ ನೀಟ್ ಅಕಾಡೆಮಿ. ನೀಟ್ 2027ರ ಅಡ್ಮಿಷನ್ಗಳು ಆರಂಭವಾಗಿದೆ. ನಿಮ್ಮ ಕನಸನ್ನು ನನಸು ಮಾಡಿಕೊಳ್ಳಲು ಈಗಲೇ ಜಾಯ್ನ್ ಆಗಿ ಇನ್ಸ್ಪೈರ್ ನೀಟ್ ಅಕಾಡೆಮಿಗೆ. ಈ ನೀಟ್ ಅಕಾಡೆಮಿಗೆ ಜಾಯ್ನ್ ಆಗೋದಕ್ಕೆ ಕೆಳಗೆ ಕಾಣಿಸುತ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ಯಾವ ಕಾರಣಕ್ಕಾಗಿ ಈ ಎಲ್ಲ ಒಂದು ಇಶ್ವಿಗಳಿದಾವಲ್ಲ 2018 2019 ಈ ಎಲ್ಲ ಇಶ್ವಿಗಳನ್ನು ಯಾಕೆ ನಿಮಗೆ ತೋರಿಸ್ತಾ ಇದ್ದೀನಿ, ಯಾಕೆ ಈ ಒಂದು ನೀಟನ್ನು ಕಂಪೇರ್ ಮಾಡ್ತಾ ಇದ್ದೀನಿ ರ್ಯಾಂಕ್ ವರ್ಸಸ್ ಮಾರ್ಕ್ಸ್ಗೆ ಅಂತ ಹೇಳ್ತೇನೆ. ಪೂರ್ತಿ ವಿವರಣೆಯನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತೇನೆ. ಈಗ 2018ರ ಒಂದು ರ್ಯಾಂಕ್ ವರ್ಸಸ್ ಮಾರ್ಕ್ಸನ್ನು ನೋಡಿ, 620 ಅಂಕಗಳನ್ನು ತೆಗೆದಿದ್ರೆ ಆ ವರ್ಷ 641 ರ್ಯಾಂಕ್ ಬರ್ತಾ ಇತ್ತು. ಅಂದರೆ 600 ಮಾರ್ಕ್ಸ್ಗಳನ್ನು ತೆಗೆದುಬಿಟ್ರೆ 1500 ಮಾರ್ಕ್ಸ್ ಬರ್ತಾ ಇತ್ತು. ಆ ವರ್ಷದಲ್ಲಿ ನೋಡಿ 400 ಅಂಕಗಳ ಮೇಲೆ ಯಾವ ವಿದ್ಯಾರ್ಥಿ ತೆಗಿತಾನೋ ಮಾರ್ಕ್ಸ್ಗಳು ಅಷ್ಟು ವಿದ್ಯಾರ್ಥಿಗಳಿಗೆ ಕಂಪಲ್ಸರಿಯಾಗಿ MBBS ಸೀಟ್ ಸಿಗ್ತಾ ಇತ್ತು ನಮ್ಮ ಕರ್ನಾಟಕದಲ್ಲಿ. ಅದೇ ರೀತಿಯ ಟ್ರೆಂಡ್ 2019ರಲ್ಲಿ ನೀವು ನೋಡ್ಬೋದು. 620ರ ಮೇಲೆ 4047 ವಿದ್ಯಾರ್ಥಿಗಳಿದ್ದರು, 610ರ ಮೇಲೆ 5739 ವಿದ್ಯಾರ್ಥಿಗಳಿದ್ದರು, 600ರ ಮೇಲೆ 7800 ವಿದ್ಯಾರ್ಥಿಗಳಿದ್ದರು, 500ರ ಮೇಲೆ 48,934 ವಿದ್ಯಾರ್ಥಿಗಳಿದ್ದರು, ಹಾಗೆ 400ರ ಮೇಲೆ 1,28,800 ಅಂಕಗಳ ಒಂದು ರ್ಯಾಂಕ್ ಬರ್ತಾ ಇತ್ತು. ಈ ರೀತಿಯ ಟ್ರೆಂಡನ್ನು ನೋಡಿದಾಗ ನನಗೆ 2018ಕ್ಕಿಂತ 2019ರ ಒಂದು ಟ್ರೆಂಡ್ ಇದೆ ನೋಡಿ. ಈ ಟ್ರೆಂಡ್ ಈ ವರ್ಷದ ಒಂದು ರ್ಯಾಂಕ್ ವರ್ಸಸ್ ಮಾರ್ಕ್ಸ್ಗೆ ಭಾಳಷ್ಟು ಮ್ಯಾಚ್ ಆಗುವಂಥ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ನಾನು ಹೇಳ್ತಾ ಇರೋದು 100% ಈ ಒಂದು ಟ್ರೆಂಡ್ ಇದೆ ನೋಡಿ, ಅಷ್ಟೇ ಮ್ಯಾಚ್ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಬಟ್ 620ರ ಮೇಲೆ 4047 ಇದೆ ನೋಡಿ, ಈ ಒಂದು ರೇಂಜ್ ಇದೆ. ಈ ಒಂದು ರೇಂಜ್ ಈ ವರ್ಷವೂ ಕೂಡ ಫಾಲೋ ಆಗ್ಬೋದು. ಅದೇ ರೀತಿಯಲ್ಲಿ 550ರ ಮೇಲೆ 24,000 ಅಲ್ಲ, ಈ ವರ್ಷ 30,000ದವರೆಗೆ ಬರುವಂಥ ಸಾಧ್ಯತೆ ಇದೆ. ಯಾಕಂದರೆ 550ಕ್ಕೆ ಕಟ್ ಆಫ್ ನಿಂತ್ಕೊಳ್ಬೋದು ಆಲ್ ಇಂಡಿಯಾ ಕೌನ್ಸಿಲಿಂಗಲ್ಲಿ. 550ಕ್ಕೆ ಯಾಕೆ ನಿಂತ್ಕೊಳ್ಳುತ್ತಂದರೆ 30,000 ರ್ಯಾಂಕ್ ಬರ್ಬೋದು ಅಂತ ನನ್ನ ಅನಿಸಿಕೆ ಇದೆ. ಅಂದರೆ 550 545 ಈ ಒಂದು ಮಾರ್ಕ್ಸ್ ರೇಂಜಲ್ಲಿ 30,000 ಬರ್ಬೋದು. 2019 ನೋಡ್ಕೊಂಡು ಹೋಗಿ ನಾನು ಹೇಳ್ತಾ ಇರೋದು. 2019ರಲ್ಲಿ ಈ ಒಂದು ರೇಂಜ್ ಇದೆ ನೋಡಿ, ಈ ರೇಂಜ್ ಈ ವರ್ಷ ಫಾಲೋ ಆಗ್ಬೋದು ಅಂತ ನನಗನ್ಸುತ್ತೆ. ಅದು ಎಷ್ಟರ ಮಟ್ಟಿಗೆ ಆಗುತ್ತೆ ನನಗೆ ಗೊತ್ತಿಲ್ಲ, ಬಟ್ ನನ್ನ ಒಂದು ಅನಿಸಿಕೆ ಪ್ರಕಾರ ಅದಕ್ಕಾಗಿ ನಿಮಗೆ ತೋರಿಸ್ತಾ ಇರೋದು. ಈ ಟ್ರೆಂಡ್ಗಳನ್ನು ನೋಡ್ಕೊಂಡು ಹೋದಾಗ ಯಾವ ಒಂದು ಇಶ್ವಿಯಲ್ಲಿ ಈ ವರ್ಷದ ಒಂದು ಎಕ್ಸಾಮ್ನ ರ್ಯಾಂಕ್ ವರ್ಸಸ್ ಮಾರ್ಕ್ಸ್ ಕಂಪೇರ್ ಮಾಡ್ಬೋದು ಎಂಬುದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಮುಂದುವರೆದು 500ರ ಮೇಲೆ 48,000 ಅಂತ ಹೇಳ್ತಾ ಇದ್ದಾರೆ. ಬಟ್ ಈ ಒಂದು ರೇಂಜ್ ಇದೆ ನೋಡಿ, 500ರಿಂದ 550 ಆ ವರ್ಷದಲ್ಲಿ ಕೇವಲ 20,000ದಷ್ಟು ಡಿಫರೆನ್ಸ್ ಆಗಿತ್ತು. ಬಟ್ ಈ ವರ್ಷ ಸ್ವಲ್ಪ ಜಾಸ್ತಿ ಜನ ಈ ಒಂದು ರೇಂಜಲ್ಲಿದ್ದಾರೆ, 500ರಿಂದ 550ರವರೆಗೆ. ಅದೇ ರೀತಿಯಲ್ಲಿ 450ರಿಂದ 500ರವರೆಗೂ ಕೂಡ ಇಲ್ಲಿ 40,000 ಡಿಫರೆನ್ಸ್ ಆಗಿದೆ ನೋಡಿ. ನಾನು ಹೇಳ್ತಾ ಇರೋದು ಅದೇ ರೀಸನ್ನಿಂದ. ಈ ಒಂದು ರೇಂಜಲ್ಲಿ ಭಾಳ ವಿದ್ಯಾರ್ಥಿಗಳಿದ್ದಾರೆ 450ರಿಂದ 500ರವರೆಗೆ. ಆದ್ದರಿಂದ ಇಲ್ಲಿ ನಮಗೆ ರ್ಯಾಂಕ್ ರೇಂಜ್ ಕೂಡ ನೀವು ಗಮನಿಸ್ಬೋದು, 83,727ರವರೆಗೆ. 450ಕ್ಕೆ ಅಷ್ಟು ಬಂದಿತ್ತು. ಈ ವರ್ಷವೂ ಕೂಡ ಅಷ್ಟೇ 450 ಅಂಕಗಳಿಗೆ ಬಂದರೆ ಖಂಡಿತವಾಗಿ ಕಟ್ ಆಫ್ ಭಾಳಷ್ಟು ಡೌನ್ ಹೋಗುತ್ತೆ ನಮ್ಮ ಕರ್ನಾಟಕದ್ದು. ನಾನು ಹೇಳ್ತಾ ಇರೋದು ನೋಡಿ, ಈ ಒಂದು ಟ್ರೆಂಡೇ ಫಾಲೋ ಆದರೆ 2019ರ ಟ್ರೆಂಡೇ ಫಾಲೋ ಆದರೆ ಖಂಡಿತವಾಗಿ 450ರವರೆಗೆ ಕಟ್ ಆಫ್ ಹೋಗುವಂಥ ಸಾಧ್ಯತೆ ಇರುತ್ತೆ. ಆದರೆ ಅಷ್ಟರ ಮಟ್ಟಿಗೆ ನಾನು ಹೋಗೋದು ಸ್ವಲ್ಪ ಡೌಟೇ ಅಂದ್ಕೊಳ್ತೀನಿ. ಬಟ್ ಲಾಸ್ಟ್ ಇಯರ್ದು ಕಂಪೇರ್ ಮಾಡಿದ್ರೆ ಲಾಸ್ಟ್ ಇಯರ್ 480ಕ್ಕೆ ಈ ಒಂದು ರ್ಯಾಂಕ್ ಹೋಗಿತ್ತು. ಅಂದರೆ 85,000ದವರೆಗೆ 480ಕ್ಕೆ ಹೋಗಿತ್ತು. ಆದ ಕಾರಣದಿಂದಲೇ ಲಾಸ್ಟ್ ಇಯರ್ 480ಕ್ಕೆ ಒಂದು ಸೀಟ್ ಸಿಕ್ಕಿತ್ತು ನಮ್ಮ ಕರ್ನಾಟಕದಲ್ಲಿ. ಆದ್ದರಿಂದ ನಿಮ್ಮ ರ್ಯಾಂಕ್ ಏನಾದರೂ 60,000ದಿಂದ 70,000 ಅಥವಾ 70,000ದಿಂದ 80,000ದವರೆಗೆ ಬರ್ತಾ ಇದ್ದರೆ, ನಿಮ್ಮದು ಜನರಲ್ ಕ್ಯಾಟಗರಿ ಆಗಿದ್ದರೆ ಖಂಡಿತವಾಗಿ ಈ ವರ್ಷವೂ ಕೂಡ ಒಂದು ಸೀಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಆ ಒಂದು ರೇಂಜ್ ಎಲ್ಲಿ ಬರುತ್ತೆ ಅನ್ನೋದ್ರ ಕೂಡ ನಾವು ಮ್ಯಾಟರ್ ಆಗುತ್ತೆ. ಇಲ್ಲಿ 480ಕ್ಕೆ ಲಾಸ್ಟ್ ಇಯರ್ ಬಂದಿತ್ತು, ಈ ವರ್ಷ ಎಷ್ಟು ಬರ್ಬೋದು ಎಂಬುದು ನಾವು ನೋಡಬೇಕಾಗುತ್ತೆ. ಈ ವರ್ಷ ಈ ರೇಂಜಲ್ಲಿ ನಾನು ಹೇಳ್ತಾ ಇರೋದು 450ರಿಂದ 500ರ ರೇಂಜಲ್ಲಿ ಭಾಳ ವಿದ್ಯಾರ್ಥಿಗಳಿರೋದ್ರಿಂದ ಅಲ್ಲಿ ರ್ಯಾಂಕ್ ವೇರಿಯೇಷನ್ ಭಾಳ ಆಗುತ್ತೆ. ನೀವು ರ್ಯಾಂಕ್ ವೇರಿಯೇಷನ್ ನೋಡಬಹುದು. ಇಲ್ಲಿ ಎಷ್ಟು ಡಿಫರೆನ್ಸ್ ಆಗಿದೆ, 450ರಿಂದ 500ರವರೆಗೆ 40,000ದಷ್ಟು ಡಿಫರೆನ್ಸ್ ಆಗಿದೆ. ಆದ್ದರಿಂದಲೇ ಹೇಳ್ತಾ ಇರೋದು, ಈ ರೇಂಜಲ್ಲಿ ಭಾಳ ವಿದ್ಯಾರ್ಥಿಗಳಿದ್ದರೆ ಖಂಡಿತವಾಗಿ ಭಾಳಷ್ಟು ಡಿಫರೆನ್ಸ್ ಆಗುತ್ತೆ, ಒಂದು ಅಂಕಗಳಿಂದ ಕೂಡ.
ನಾನು ನಿಮಗೇನು ಹೇಳ್ತಾ ಇದ್ದೀನಿ ಅಂದರೆ 2019 ಒಂದು ಟ್ರೆಂಡ್ ಇದೆ ನೋಡಿ, ಈ ಟ್ರೆಂಡೇ ಫಾಲೋ ಆಗುತ್ತೆ ಅಂತ ಹೇಳ್ತಾ ಇಲ್ಲ. ಈ ಒಂದು ಟ್ರೆಂಡ್ ಆಲ್ಮೋಸ್ಟ್ ಸಿಮಿಲರ್ ಆಗಿರುತ್ತೆ ನಮ್ಮ ಈ ವರ್ಷದ ಒಂದು ಟ್ರೆಂಡನ್ನು ನೋಡ್ಕೊಂಡು ಹೋದರೆ ರ್ಯಾಂಕ್ ವರ್ಸಸ್ ಮಾರ್ಕ್ಸನ್ನು. ಈ ಒಂದು ಗೆಸಸನ್ನು ನಾನು ಮಾಡ್ತಾ ಇದ್ದೇನೆ. 2019 ಒಂದು ಟ್ರೆಂಡನ್ನು ನೋಡಿಕೊಂಡ್ರೆ ಆಲ್ಮೋಸ್ಟ್ ಆಗಿ ಈ ವರ್ಷದ ಟ್ರೆಂಡ್ಗೂ ಕೂಡ ಈಕ್ವಲ್ ಆಗುವಂಥ ಸಾಧ್ಯತೆ ಇದೆ ಅಂತ ನನಗನ್ಸುತ್ತೆ. ಬಟ್ ಈ ರೇಂಜಲ್ಲಿ 500ರಿಂದ 550ರವರೆಗೆ ಸ್ವಲ್ಪ ಚೇಂಜ್ ಆಗ್ಬೋದು. ಇಲ್ಲಿಯೇ ಚೇಂಜ್ ಆಗಿ 500ರ ಕಟ್ ಆಫ್ ನಿಂತ್ಕೊಳ್ಬೋದು, ಇಲ್ಲಾಂದ್ರೆ 490, ಇಲ್ಲಾಂದ್ರೆ 480ರವರೆಗೂ ಕೂಡ ಹೋದರೂ ಕೂಡ ಗಾಬರಿ ಪಡುವಂತಿಲ್ಲ. ಯಾಕಂದರೆ ಲಾಸ್ಟ್ ಇಯರ್ ಕೂಡ 480ರ ರೇಂಜಲ್ಲಿ ಮಾರ್ಕ್ಸ್ ಕಟ್ ಆಫ್ ನಿಂತ್ಕೊಂಡಿತ್ತು. ಅದೇ ರೀತಿಯಲ್ಲಿ 620ರ ಮೇಲ್ಗಡೆ 4047 ಅಂತಿದ್ದಾರಲ್ಲ, ಈ ವರ್ಷವೂ ಕೂಡ ಅಷ್ಟೇ ನಿಂತ್ಕೊಳ್ಬೋದು. ಯಾಕಂದರೆ ನನಗನ್ನಿಸುತ್ತೆ ಈಗ ಟ್ರೆಂಡಲ್ಲಿರೋ ಪ್ರಕಾರ 700ರ ಮೇಲೆ ಕೆಲವೊಂದು ಇನ್ಸ್ಟಿಟ್ಯೂಟ್ಗಳು ಕ್ಲೈಮ್ ಮಾಡ್ತಾ ಇದ್ದಾವೆ. 700ರ ಮೇಲೆ, ಅದು ಕೂಡ ಮುಖ್ಯವಾಗಿ ಅಲೈನ್ ಮತ್ತು ಸ್ವಲ್ಪ ಇನ್ಸ್ಟಿಟ್ಯೂಟ್ಗಳು, ಟಾಪ್ ಇನ್ಸ್ಟಿಟ್ಯೂಟ್ಗಳು ಕ್ಲೈಮ್ ಮಾಡ್ತಾ ಇದ್ದಾವೆ. ನಮ್ಮ ಕಾಲೇಜಿನಲ್ಲಿ 700ರ ಮೇಲೆ ಅಂಕಗಳು ಬರ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕದ ಕೆಲವೊಂದು ಇನ್ಸ್ಟಿಟ್ಯೂಟ್ಗಳು ಕೂಡ ಕ್ಲೈಮ್ ಮಾಡ್ತಾ ಇದ್ದಾವೆ 600ರ ಮೇಲೆ. ನಿಮಗೆಲ್ಲರೂ ಗೊತ್ತಿರಬೇಕು, ಅಂತಹ ಇನ್ಸ್ಟಿಟ್ಯೂಟ್ಗಳನ್ನು ಕಂಪೇರ್ ಮಾಡಿಕೊಂಡ್ರೆ 600ರ ಮೇಲೆ ಇಷ್ಟೇ ರೇಂಜಲ್ಲಿ ಬರ್ತಾರೆ. ಭಾಳ ಬರೋದಕ್ಕೆ ಸಾಧ್ಯವಿಲ್ಲ ಈ ವರ್ಷದ ಕ್ವಶನ್ ಪೇಪರನ್ನು ಕಂಪೇರ್ ಮಾಡಿದ್ರೆ. ಮತ್ತೇನಾಯ್ತಂದರೆ 2020ರಲ್ಲಿ ಬರೋಣ. 2020ರಲ್ಲಿ ಏನಾಯಿತು, ಕ್ವಶನ್ ಪೇಪರ್ ಭಾಳಷ್ಟು ಈಸಿ ಬಂದ್ಬಿಡ್ತು. ನೀಟ್ನ ಪೇಪರ್ ಇದೆ ನೋಡಿ, ಎಷ್ಟು ಈಸಿ ಅಂದರೆ ಭಾಳಷ್ಟು ಈಸಿ. ನೀವು ಸಾಲ್ವ್ ಮಾಡಿದರೆ ಗೊತ್ತಾಗಿರುತ್ತೆ. 2020ರ ಕ್ವಶನ್ ಪೇಪರ್ ಇದೆ ನೋಡಿ, ಎಷ್ಟು ಈಸಿ ಇತ್ತಂದರೆ ಆ ಒಂದು ಪೇಪರನ್ನು ಇವನ್ ನೀವು ಏನು ಓದದೇ ಇದ್ರೂ ಕೂಡ ಸಾಲ್ವ್ ಮಾಡುವಂಥದ್ದು, ಆ ರೀತಿಯಲ್ಲಿ ಕ್ವಶನ್ ಪೇಪರ್ ಬಂದಿತ್ತು. ಆ ಪೇಪರನ್ನು ನೋಡಿದಾಗ ಆ ಪೇಪರಲ್ಲಿ ನೋಡಿ ನೀವು 400ರ ಮೇಲೆ ತೆಗೆದವರಿಗೆ ವ್ಯಾಲ್ಯೂನೇ ಉಳಿಲಿಲ್ಲ, 450ರ ಮೇಲೆ ತೆಗೆದವರಿಗೂ ಕೂಡ ವ್ಯಾಲ್ಯೂನೇ ಉಳಿಲಿಲ್ಲ. ಯಾಕಂದರೆ ಆ ಒಂದು ರೇಂಜಲ್ಲಿ 450 ಮಾರ್ಕ್ಸ್ ತೆಗೆದವರಿಗೆ 1,00,000ದ ಮೇಲೆ ರ್ಯಾಂಕ್ ಹೋಗಿಬಿಡ್ತು. ನೋಡಿ, ನಾನು ಹೇಳ್ತಾ ಇರೋದು ನೋಡಿ, 450ನ್ನು ತೆಗೆದವರಿಗೆ 1,31,800ರ ರೇಂಜಲ್ಲಿ ಹೋಗಿಬಿಡ್ತು. 500ರ ಮೇಲೆ ತೆಗೆದವರಿಗೆ 80,000 ರ್ಯಾಂಕ್ ಬಂತು. ಈ ಒಂದು ಟ್ರೆಂಡನ್ನು ನೋಡಿ, 2020ರ ಟ್ರೆಂಡನ್ನು ನೋಡಿ, ಈ ರೀತಿಯ ಕ್ವಶನ್ ಪೇಪರ್ ಕೂಡ ಈ ವರ್ಷ ಇರಲಿಲ್ಲ. ಆದರೆ ಆ ವರ್ಷದಲ್ಲಿ ಏನಾಗಿತ್ತಂದರೆ ಕ್ವಶನ್ ಪೇಪರ್ ಈಸಿ ಇತ್ತು, ಬಟ್ ಕಾಂಪಿಟೇಷನ್ ಲೆವೆಲ್ ಈ ವರ್ಷಕ್ಕೆ ಕಂಪೇರ್ ಮಾಡುವಂತಿಲ್ಲ. ಈ ವರ್ಷ ಭಾಳಷ್ಟು ಕಾಂಪಿಟೇಷನ್ ಇದೆ. ಅಷ್ಟೇ ಅಲ್ಲದೆ ಆ ವರ್ಷದ ಕಾಂಪಿಟೇಷನ್ಗೆ ಈ ವರ್ಷದ ಕಾಂಪಿಟೇಷನ್ ಕಂಪೇರ್ ಮಾಡೋಕ್ಕಾಗಲ್ಲ ನಾವು. ಆದ್ದರಿಂದ ಈ ಒಂದು ಟ್ರೆಂಡ್ಗಳನ್ನು ಫಾಲೋ ಮಾಡಿಕೊಂಡು ಈ ವರ್ಷ ಇದೇ ಆಗುತ್ತೆ ಅಂತ ಹೇಳೋದಕ್ಕೂ ಕೂಡ ಆಗಲ್ಲ. ಬಟ್ ಆಲ್ಮೋಸ್ಟ್ ಸಿಮಿಲರ್ ಆಗಿ 2019, 2020ರ ಟ್ರೆಂಡನ್ನು ನೋಡ್ಕೊಂಡು ಹೋದರೆ ಈ ವರ್ಷದ ಟ್ರೆಂಡ್ಗೆ ಮ್ಯಾಚ್ ಆಗುವಂಥ ಸಾಧ್ಯತೆ ನನಗೆ ಭಾಳಷ್ಟು ಎದ್ದು ಕಾಣಿಸ್ತಾ ಇದೆ. ಮುಂದೆ ಯಾವ ವರ್ಷಗಳು ಕೂಡ ಈ ಒಂದು ಟ್ರೆಂಡನ್ನು ಈ ವರ್ಷಕ್ಕೆ ಕಂಪೇರ್ ಮಾಡುವಂತಹ ಒಂದು ರೀತಿಯಲ್ಲಿ ಇರೋದಿಲ್ಲ. ಅಂದರೆ ನಾನು ಹೇಳ್ತಾ ಇರೋದು ರ್ಯಾಂಕ್ ವರ್ಸಸ್ ಮಾರ್ಕ್ಸನ್ನು ನೀವು ಆಲ್ಮೋಸ್ಟ್ ಆಗಿ 2019 ಅಥವಾ 2020ರ ಟ್ರೆಂಡನ್ನು ನೋಡಿಕೊಂಡು ಅನಾಲಿಸಿಸ್ ಮಾಡ್ಬೋದಾಗಿರುತ್ತೆ. ಈ ವರ್ಷವೂ ಕೂಡ ಅದೇ ಮ್ಯಾಚ್ ಆಗುವಂಥ ಸಾಧ್ಯತೆ ನನಗಿದೆ ಅಂತ ಅನಿಸುತ್ತೆ. ಈಗ ಮುಂದುವರೆದು 2021ರಲ್ಲಿ ಏನಾಗಿತ್ತು, ಕೊರೋನಾ ಆ ಟೈಮಲ್ಲಿ ಏನಾಗಿತ್ತು ಅಂದರೆ ಕ್ವಶನ್ ಪೇಪರ್ ಕೂಡ ಸ್ವಲ್ಪ ಈಸಿ ಇತ್ತು. 2020ಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಅಷ್ಟೇ ಈಸಿ ಇತ್ತು. 2021ರಲ್ಲಿ ಕೂಡ ಕಟ್ ಆಫ್ ಎಷ್ಟು ನಿಂತ್ಕೊಳ್ತಂದರೆ 515ರವರೆಗೆ ಆ ರೇಂಜಲ್ಲಿ ಕಟ್ ಆಫ್ ನಿಂತ್ಕೊಳ್ತು. ಆ ವರ್ಷವೂ ಕೂಡ ಸಿಮಿಲರ್ ಆಗಿ 2020ರ ಒಂದು ಕಟ್ ಆಫ್ ನಿಂತ್ಕೊಂಡಿತ್ತು ನೋಡಿ. ಕ್ವಶನ್ ಪೇಪರ್ ಈಸಿ ಆಗಿರಲಿಲ್ಲ, ಆದರೂ ಕೂಡ ಕಟ್ ಆಫ್ ಅಷ್ಟು ನಿಂತ್ಕೊಳ್ತು. ಯಾಕಂದರೆ ವರ್ಷದಿಂದ ವರ್ಷಕ್ಕೆ ಕಾಂಪಿಟೇಷನ್ ಲೆವೆಲ್ ಜಾಸ್ತಿ ಆಗುತ್ತಲ್ಲ, ಆ ಒಂದು ಕಾಂಪಿಟೇಷನಿಂದನೇ ಈ ಒಂದು 2021ರಲ್ಲಿ 2020ರ ರೇಂಜಲ್ಲಿ ಕಟ್ ಆಫ್ ನಿಂತ್ಕೊಳ್ತು. ನೀವು 620ಕ್ಕೆ ಅಷ್ಟೇ ಒಂದು ರ್ಯಾಂಕ್ ನಿಂತ್ಕೊಳ್ತು, 610ಕ್ಕೂ ಕೂಡ ಅಷ್ಟೇ ರ್ಯಾಂಕ್ ನಿಂತ್ಕೊಳ್ತು. ಮತ್ತು 600 ಅಂಕಗಳಿಗೆ 18,248 ಈ ರೀತಿಯ ಟ್ರೆಂಡ್ಗಳು ಆ ವರ್ಷದಲ್ಲಿ ನಮ್ಮ ಕರ್ನಾಟಕದಲ್ಲಿ GM ಕ್ಯಾಟಗರಿಯಲ್ಲಿ 515ರವರೆಗೆ ಕಟ್ ಆಫ್ ನಿಂತ್ಕೊಳ್ತು. ಈಗ 2022ರಿಂದ 2025ರ ರೇಂಜಲ್ಲಿ ನೋಡ್ಕೊಂಡು ಹೋಗೋಣ. ಈ ಒಂದು ಅಂಕಗಳನ್ನು ನೋಡ್ಕೊಂಡು ಹೋದರೆ 2022ರಲ್ಲಿ ಏನಾಯಿತು, ಕಟ್ ಆಫ್ ಭಾಳಷ್ಟು ಒಂದು ಕಾಂಪಿಟೇಷನ್ ಲೆವೆಲ್ ಜಾಸ್ತಿ ಆಯಿತು. ಇಲ್ಲಿ 620ರ ಮೇಲೆ ಭಾಳ ವಿದ್ಯಾರ್ಥಿಗಳಿದ್ದರು. ಅದೇ ರೀತಿಯಲ್ಲಿ 2023ರಲ್ಲಿ ಕೂಡ ಭಾಳಷ್ಟು ವಿದ್ಯಾರ್ಥಿಗಳಿದ್ದರು. ಆದರೆ 2024ರ ಒಂದು ರೇಂಜನ್ನು ನೋಡ್ಕೊಳ್ಳಿ, ಇಷ್ಟು ಈ ವರ್ಷ ಬರೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ 2024ರ ಕ್ವಶನ್ ಪೇಪರ್ ನಿಮಗೆಲ್ಲರೂ ಗೊತ್ತಿದೆ ಯಾವ ರೀತಿಯಲ್ಲಿತ್ತು, ಎಷ್ಟು ಈಸಿ ಆಗಿತ್ತು. ಅದೇ ರೀತಿಯಲ್ಲಿ ಕ್ವಶನ್ ಪೇಪರ್ ಲೀಕ್ ಅನ್ನೋದು ಕೂಡ 2024ರಲ್ಲಿ ಸುದ್ದಿ ಮಾಡಿತ್ತು. ಈ ಎಲ್ಲ ಮಾಹಿತಿಗಳನ್ನು ಕಂಪೇರ್ ಮಾಡಿಕೊಂಡ್ರೆ 2024ರ ಒಂದು ರೇಂಜ್ ಇದೆ ನೋಡಿ, ಅದನ್ನು ನಾವು ಕಂಪೇರ್ ಮಾಡುವ ರೀತಿಯಲ್ಲೇ ಇರೋದಿಲ್ಲ ಈ ವರ್ಷಕ್ಕೆ. ಅದೇ ರೀತಿಯಲ್ಲಿ 2025ರ ಒಂದು ಕಟ್ ಆಫ್ ಇದೆ ನೋಡಿ, ಆ ಒಂದು ಕಟ್ ಆಫನ್ನು ಕೂಡ ನಾವು ಕಂಪೇರ್ ಮಾಡೋದಕ್ಕಾಗಲ್ಲ. ಯಾಕಂದರೆ 2025ರ ಒಂದು ಕಟ್ ಆಫ್ ಇದೆ, ಆ ಒಂದು ಕಟ್ ಆಫನ್ನು ಗಮನಿಸಿದರೆ ಈ ವರ್ಷ ಕ್ವಶನ್ ಪೇಪರ್ ಸ್ವಲ್ಪ ಈಸಿಯಾಗಿತ್ತು, ಮಾಡರೇಟ್ ಆಗಿತ್ತು ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ. ನಾನು ಹೇಳ್ತಾ ಇರೋದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಭಾಳಷ್ಟು ವಿದ್ಯಾರ್ಥಿಗಳು ನನ್ನನ್ನು ಅಪೋಸ್ ಮಾಡ್ಬೋದು, ಆದರೆ ಫಿಸಿಕ್ಸ್ ಪೇಪರನ್ನು ಮಾತ್ರ ನಾವು ಲಾಸ್ಟ್ ಇಯರ್ ಕನ್ಸಿಡರ್ ಮಾಡಿದ್ವಿ ಟಫ್ ಲೆವೆಲ್ ಅಂತ. ಆದರೆ ಈ ವರ್ಷ ಕೆಮಿಸ್ಟ್ರಿ ಕೂಡ ಸ್ವಲ್ಪ ಮಾಡರೇಟ್ ಲೆವೆಲ್ ಇದೆ, ಅದೇ ರೀತಿಯಲ್ಲಿ ಫಿಸಿಕ್ಸ್ ಕೂಡ ಮಾಡರೇಟ್ ಇದೆ. ಆದರೂ ಕೂಡ ಕೆಮಿಸ್ಟ್ರಿ ಮಾಡರೇಟ್ ಇದೆ ಅಂದ ಕಾರಣ ಭಾಳಷ್ಟು ವಿದ್ಯಾರ್ಥಿಗಳು 100ರ ಮೇಲೆ ತೆಗಿತಾ ಇದ್ದಾರಲ್ಲ, 110, 120ರ ರೇಂಜಲ್ಲಿ ತೆಗಿತಾ ಇದ್ದಾರಲ್ಲ, ಅಷ್ಟು ಮಾರ್ಕ್ಸನ್ನು ಎಲ್ಲರದ್ದು ಕೂಡ ತೆಗಿತಾ ಇದ್ದಾರೆ. ಆದರೆ ಫಿಸಿಕ್ಸಲ್ಲಿ
80 ಅಂಕಗಳನ್ನು ಖಂಡಿತವಾಗಿ ನಮ್ಮ ಈ ಒಂದು ಕ್ವಶನ್ ಪೇಪರಲ್ಲಿ ತೆಗಿಬೋದಾಗಿತ್ತು. ಅದೇ ರೀತಿಯಲ್ಲಿ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ 80 ಮಾರ್ಕ್ಸ್ಗಳನ್ನು ಕೂಡ ತೆಗೆಯೋದಕ್ಕೆ ಆಗ್ತಾ ಇರಲಿಲ್ಲ ಫಿಸಿಕ್ಸಲ್ಲಿ. ಎಲ್ಲೋದನ್ನು ಕಂಪೇರ್ ಮಾಡಿಕೊಂಡ್ರೆ ಈ ವರ್ಷದ ಕ್ವಶನ್ ಪೇಪರ್ ಮಾಡರೇಟ್ ಲೆವೆಲ್ ಇರೋದ್ರಿಂದ ಈ ಒಂದು 2025ರ ಟ್ರೆಂಡ್ ಕೂಡ ಈ ವರ್ಷ ಫಾಲೋ ಆಗುವಂಥ ಸಾಧ್ಯತೆ ನನಗೆ ಇಲ್ಲ ಅನಿಸುತ್ತೆ. ನೋಡೋಣ ಎಷ್ಟರ ಮಟ್ಟಿಗೆ ಈ ಹಳೆ ವರ್ಷಗಳ ಟ್ರೆಂಡ್ ಈ ವರ್ಷದ ರ್ಯಾಂಕ್ ವರ್ಸಸ್ ಮಾರ್ಕ್ಸ್ಗೆ ಮ್ಯಾಚ್ ಆಗುತ್ತೆ ಎಂಬುದನ್ನು ನಾವು ರಿಸಲ್ಟ್ ಬಂದ ಮೇಲೆ ನೋಡೋಣ. ಅಲ್ಲಿಯ ಮಟ್ಟಿಗೆ ನಾವು ವೇಟ್ ಮಾಡೋಣ, ಪೇಷನ್ಸಿಂದ ವೇಟ್ ಮಾಡಿ ಈ ಒಂದು ರ್ಯಾಂಕ್ ವರ್ಸಸ್ ಮಾರ್ಕ್ಸ್ ಎಷ್ಟು ಬರ್ಬೋದು ಎಂಬುದನ್ನು ಗೆಸ್ ಮಾಡೋದಕ್ಕೆ ವೇಟ್ ಮಾಡೋಣ. ಈಗ ರಿಸಲ್ಟ್ ಯಾವಾಗ ಬರ್ಬೋದಂದರೆ ಈ ಜುಲೈ ತಿಂಗಳ ಸೆಕೆಂಡ್ ವೀಕಲ್ಲಿ ಬರ್ಬೋದು ಎಂಬುದು ನಮ್ಮ ಅನಿಸಿಕೆಯಾಗಿದೆ. ನೋಡೋಣ ಎಷ್ಟರ ಮಟ್ಟಿಗೆ ಜುಲೈ ತಿಂಗಳ ಸೆಕೆಂಡ್ ವೀಕಲ್ಲಿ ಬರುತ್ತೆ ಅನ್ನೋದನ್ನು ಕಾಯ್ದು ನೋಡಬೇಕಾಗಿದೆ. ಅಷ್ಟೇ ಅಲ್ಲದೆ NTA ಕೂಡ ಸೂನ್ ಅಂತ ಹೇಳಿತ್ತು, ರಿಸಲ್ಟ್ ಸೂನ್ ನಾವು ಬಿಡ್ತೇವೆ ಅಂತ ಹೇಳಿದ್ರು, ಆದರೆ ಇನ್ನೂ ತನಕ ಬಿಟ್ಟಿಲ್ಲ. ನೋಡಬೇಕು, ಈ ಸೆಕೆಂಡ್ ವೀಕಲ್ಲಿ ಬಿಡುವಂಥ ಸಾಧ್ಯತೆ ಇದೆ ಅಂತ ಬಹಳಷ್ಟು ಒಂದು ಸುದ್ದಿಗಳು ಹರಿದಾಡ್ತಾ ಇರೋದ್ರಿಂದ ನೋಡೋಣ ಎಷ್ಟರ ಮಟ್ಟಿಗೆ ಈ ಒಂದು ರಿಸಲ್ಟ್ ಕೂಡ ಬರುತ್ತೆ ಎಂಬುದನ್ನು ವೇಟ್ ಮಾಡಬೇಕಾಗುತ್ತೆ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನು ಶೇರ್ ಮಾಡಿ. ಧನ್ಯವಾದಗಳು.